Read the next question. Which of the following relations are functions? Give reasons. If it is a function, determine its domain and range. Okay. First question ಏನು ಕೊಟ್ಟಿದ್ದಾರೆ ಮಗಳೇ? 2, 2 1 2 1 5 1 8 1 11 1 14 1 17 1. ಬರೆಯೋಣ ಇದನ್ನ. Yes, sir. 2 1 5 1 8 1 11 1 14 1 17 1. ಆರೋ ಡಯಾಗ್ರಾಮ್ ಬರಿತಾ ಇದ್ದೀನಿ ಮಗಳೇ. ವ್ಯಾಲ್ಯೂಸ್ ಆಫ್ ಎಕ್ಸ್, ಇದು ವ್ಯಾಲ್ಯೂಸ್ ಆಫ್ ವೈ. ಇದು 2 1 5 1 8 1 11 1 14 1 17 1. It is many one function. ಮೆನಿ ಒನ್ ಫಂಕ್ಷನ್ಗೊಂದು ಎಕ್ಸಾಂಪಲ್. ಒಂದು 10 ಜನ ಒಂದು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಇಟ್ಸ್ ಎ ಮೆನಿ ಒನ್ ಫಂಕ್ಷನ್. ಒಂದು ಜೇನುಗೂಡಲ್ಲಿ ಎಷ್ಟೊಂದು ಜೇನುಗಳು ಸೇರಿಕೊಂಡಿದೆ, ಮೆನಿ ಒನ್. ಒಬ್ಬ ಟೀಚರ್ ಪಾಠ ಮಾಡುವಾಗ ಒಂದು 15 ಜನ ಸ್ಟೂಡೆಂಟ್ ಕೂತಿದ್ರು, ಮೆನಿ ಒನ್. ಇವೆಲ್ಲ ವ್ಯಾಲಿಡ್ ಫಂಕ್ಷನ್ಗಳೇ. ಮೆನಿ ಒನ್ ಇಸ್ ಎ ಫಂಕ್ಷನ್. ಈಗ ಎಷ್ಟೊಂದು ಜನ ಒಂದು ಸಿನಿಮಾ ನೋಡೋಕೆ ಹೋಗ್ತಾರೆ. ಮೆನಿ ಪೀಪಲ್ ಆರ್ ವಾಚಿಂಗ್ ಎ ಮೂವಿ, ಮೆನಿ ಪೀಪಲ್ ಆರ್ ಟ್ರಾವೆಲಿಂಗ್ ಇನ್ ಎ ಬಸ್. ಸೊ ದೇ ಆರ್ ಮೆನಿ ಒನ್ ಫಂಕ್ಷನ್. ಒನ್ ಫಂಕ್ಷನ್ ಅಂದ್ರೆ ಏನು? ಒಬ್ಬ ಕಾರ್ಪೆಂಟ್ರಿ ಕೆಲಸ ಮಾಡ್ತಾ ಇರ್ತಾನೆ, ದಟ್ ಈಸ್ ಒನ್ ಫಂಕ್ಷನ್. ಒಬ್ಬ ಚಿನ್ನದ ಕೆಲಸ ಮಾಡೋನು ಚಿನ್ನದ ಕುಸರಿ ಕೆಲಸವನ್ನು ಮಾಡ್ತಿರ್ತಾನೆ, ದಟ್ ಈಸ್ ಎ ಒನ್ ಫಂಕ್ಷನ್. ಒಬ್ಬ ಕಂಪ್ಯೂಟರ್ ಆಪರೇಟರು ಟೈಪ್ ಮಾಡ್ತಿರ್ತಾನೆ, ಒಬ್ಬ ವಿದ್ಯಾರ್ಥಿ ಪುಸ್ತಕದಲ್ಲಿ ಓದ್ತಾ ಇರ್ತಾನೆ. ಇದೆಲ್ಲ ಒನ್ ಫಂಕ್ಷನ್. ಇದು ಒನ್ ಮೆನಿ ಒನ್ ಎರಡೂ ಫಂಕ್ಷನ್ಗಳೇ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ರಾಂಗ್ ಸೈಡ್, ಬೆಂಗಳೂರವ್ರಿಗಾದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ರಾಂಗ್ ಸೈಡ್ ಅಂದರೆ ಆಪೋಸಿಟಲ್ಲಿ ಬರೋಂಗಿಲ್ಲ, ಒನ್ ವೇನಲ್ಲಿ ಉಲ್ಟಾ ವಾಪಸ್ ಬರ್ತಿರ್ತಾನೆ. ಮೊಬೈಲ್ ಹಿಂಗೆ ಇಟ್ಕೊಂಡು ಹಿಂಗೆ ಮೊಬೈಲ್ ಮಾತಾಡಿಕೊಂಡು ಹಿಂಗೆ ಓಡಿಸ್ತಾ ಇರ್ತದೆ. ದರಿದ್ರ. ಅದು ಒನ್ ಮೆನಿ ಫಂಕ್ಷನ್. ಏನಕ್ಕೆ ಅದು ಒನ್ ಮೆನಿ ಫಂಕ್ಷನು? ನೋಡಪ್ಪ, ನೀನು ಗಾಡಿ ಓಡಿಸು, ಇಲ್ಲ ಮೊಬೈಲಲ್ಲಿ ಮಾತಾಡು. ಮೊಬೈಲಲ್ಲೂ ಮಾತಾಡ್ಕೊಂಡು ಗಾಡಿನೂ ಓಡಿಸ್ತಾ ಇದೆಯಾ ಅಂತ ಹೇಳಿದ್ರೆ, such a function is called as one many function and it is not a valid function. ಯಾರಾದರೂ ಗುದ್ದಿದ್ರೆ ಏನಾಗುತ್ತೆ? ಹೊಗೆ ಹಾಕುತ್ತದೆ ಅಲ್ವಾ? ಸೊ ಒನ್ ಮೆನಿ ಈಸ್ ನಾಟ್ ಎ ವ್ಯಾಲಿಡ್ ಫಂಕ್ಷನ್. ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ವಿದ್ಯಾರ್ಥಿಗಳೇ, ನೀವು ಏನು ಮಾಡಬೇಕು? ಓದುವಾಗ ಓದಿ, ಮೊಬೈಲ್ ಪಕ್ಕದಲ್ಲಿ ಇಟ್ಕೊಂಡು ಮೊಬೈಲಲ್ಲಿ ಗೇಮ್ಸ್ ಆಡ್ಕೊಂಡೆಲ್ಲ ಓದಬೇಡಿ. ಅಷ್ಟೊಂದು ಬುದ್ಧಿವಂತಿಕೆ ದೇವ್ರು ನೀವು ಕೊಟ್ಟಿಲ್ಲ. ಶ್ರದ್ಧೆಯಿಂದ ಈ ಮೊಬೈಲ್ಗಳನ್ನು ಬಿಸಾಕಿ ಒಂದು ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡ್ರೆ ನಿಮ್ಗೆ ಈ ಥರ ಸಮಸ್ಯೆಗಳೇ ಬರೋದಿಲ್ಲ, ನಿಮಗೂ. ಹೌದಾ? ಸೊ ಆದ್ದರಿಂದ ಒಳ್ಳೆ ವಿದ್ಯಾರ್ಥಿಗಳಾಗಬೇಕಾ? ಮೊದಲು ಮೊಬೈಲ್ ಬಿಸಾಕಿ. ಅರ್ಥ ಆಯ್ತಾ? ರೈಟ್, ಫೈನ್. ಸೊ ಮೊಬೈಲು ನಿಮ್ಮ ಮೊದಲನೇ ಶತ್ರು. ರೈಟ್? ನಿಮಗೆಲ್ಲ, ಪ್ರಪಂಚದ ಎಲ್ಲರಿಗೂ ಕಮ್ಯುನಿಕೇಷನ್ ಬೆಳೀತು, ಅದರಿಂದ ಸುಮಾರು ಒಳ್ಳೇದಾಯಿತು. ಆದರೆ ಕೆಟ್ಟದ್ದು ಕೂಡ ಆಗ್ತಾ ಇದೆ. ಏನಪ್ಪ ಅಂದರೆ too much of addiction to mobile. Right? Anyway, so this is many one function. It is many one. Adrinda it is a function. ಹಾಗಿದ್ರೆ ಇದ್ರದ್ದು ಡೊಮೈನ್ ಏನಪ್ಪ? ಡೊಮೈನ್ ಏನು? ವ್ಯಾಲ್ಯೂಸ್ ಆಫ್ ಎಕ್ಸ್. ಡೊಮೈನ್ ಏನು? ಎಕ್ಸ್ ಇಸ್ ಈಕ್ವಲ್ ಟು ಏನೇನಾಯ್ತು ಮಗಳೇ? 2 4 2 5 8 11 14 17. ಇದು ಡೊಮೈನ್. ರೇಂಜ್ ಹೇಳ್ತೀವಿ ಮಗಳೇ. ರೇಂಜ್ 1 ಅಷ್ಟೇ. y is equal to 1. ದಿಸ್ ಈಸ್ ರೇಂಜ್ ಅಲ್ವಾ? ನೆಕ್ಸ್ಟ್ ಕ್ವೆಶನ್ ಹೇಳಕ್ಕಂದ. 2, 1. ಒಂದು ನಿಮಿಷ ಮಗಳೇ, ಏನೇನಿದೆ? ಫಸ್ಟ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಹೇಳ್ಕೊಂಡೋಗ್ರು. 2 4 6 8 10 12 14. ಹೌದಾ? ಬರೆಯೋಣ ಇಲ್ಲಿ. 2 4 6 8 10 12 14. ಹೌದಾ ಮಗು? Yes, sir. ಆಮೇಲೆ ವ್ಯಾಲ್ಯೂಸ್ ಆಫ್ ವೈ ಹೇಳ್ತೀವ ಇವಾಗ. 1 ಆಮೇಲೆ 2 ಎಷ್ಟಿದೆ? 1 2 3 4 5 6 7 ವ್ಯಾಲ್ಯೂಸ್ ಇದೆಯಾ? ಆಯಿತು. 1 ಆಮೇಲೆ ಹೇಳು ಮಗಳೇ. 2 3 4 5 6 7. 7 1 2 3 4 5 6 7. ಓಕೆ, ಇವಾಗ ಹೇಳು ಮಗಳೇ. 2, 1 2, 1 ಆಮೇಲೆ
4, 4, 6, 3, 6, 3, 8, 4, 8, 4, 10, 5, 10, 5, 12, 6, 12, 6, 14, 7. 14, 7. ವಾವ್, ಎಂತ ಒಳ್ಳೆ ರಿಲೇಷನ್ ಇದು. ಇಟ್ ಈಸ್ ಒನ್ ರಿಲೇಷನ್, ಹೌದಲ್ವಾ? Yes, sir. Right? One relation is a function, right? Yes. This is one relation ಅಥವಾ one function ಅನ್ಬೋದು. ಸೊ ನೀವೇ ಹೇಳ್ತೀರಿ x is equal to ಏನು ಮಕ್ಕಳು ಇದಕ್ಕೆ? 2, 2, 4, 6, 6, 8 up to 10, 12. 14. ಹೌದಾ? ದಟ್ ಈಸ್ ಡೊಮೈನ್. ರೇಂಜ್ ಹೇಳ್ತೀಯ ಮಗಳೇ? 1, 2, 1, 3, 2, ನೀವೇ ಡ್ಯಾಶ್ up ಲಾಸ್ಟ್ to ಏನು? 7. ಅಪ್ ಟು 7 ಈಸ್ Range. ರೇಂಜ್. ಜಾಗ ಸಾಕಾಗಿಲ್ಲ, ಅದಕ್ಕೆ ಬರ್ದಿಲ್ಲ ಪೂರ್ತಿ. ನೆಕ್ಸ್ಟ್ ಹೇಳುವ? 1, 3, 1, 3, 1, 5, 2, ಎಕ್ಸ್ ವ್ಯಾಲ್ಯೂ 5. 1, 2 ಆಯ್ತಾ ಮಗಳೇ? Yes, sir. 1, 1 and 2 ನ ಎಕ್ಸ್ Yes, ವ್ಯಾಲ್ಯೂ, ವೈ ವ್ಯಾಲ್ಯೂಸ್ ಏನಾಗುತ್ತೆ? 3, 5. 3, 5. ನೋಡೋಣ ಮಗಳೇ. 1, ಏನ್ ಮಗಳೇ? 1, 3, 1, 3 ಆಮೇಲೆ 1, 5. ಇಲ್ಲೇ ಹೇಳ್ಬಿಡ್ತೀನಿ. 1 many ನಾಟ್ ಎ ಫಂಕ್ಷನ್, ಹೌದಾನೆ? Yes, sir. ನಾಟ್ ಎ ಫಂಕ್ಷನ್ ಬರ್ತಾ ಇರೋದ್ರಿಂದ ನಾವು ಅದನ್ನ ಹೇಳಬೇಕಾಗಿಲ್ಲ ಡೊಮೈನ್ ರೇಂಜ್ ಅಂತ. 2, ಏನಾದರೂ ಆಗಿರಲಿ, Yes. 2, 5 ಕೊಟ್ಟಿದ್ದಾರ, ಆದ್ರಿಂದ ದಿಸ್ ಈಸ್ ನಾಟ್ ಎ ಫಂಕ್ಷನ್. ಇದೆರಡು ಫಂಕ್ಷನ್ಗಳು. ಇದು ಮೆನಿ ಒನ್ ಫಂಕ್ಷನ್, ಇದು ಒನ್ ಫಂಕ್ಷನ್. Many values of x corresponds to unique value of y is many one. One value of x leads to only one value of y is 1. 1. One value of x leads to many values of y. It is one One. many, which is not a function. Hope you are understanding this. Now let us go to next question. Next, ಹೇಳು ಮಗಳೇ. Find the domain and range of the following real functions. F of x is equal to minus modulus of x. F of x is equal to minus mod x. ವಿದ್ಯಾರ್ಥಿಗಳೇ, ನಿಮಗಿದು ಗೊತ್ತಿರಲಿ, mod x is a absolute value of x or it is a positive quantity. ಅಥವಾ ಇನ್ನೂ ಪ್ರಿಸೈಸ್ ಆಗಿ ಹೇಳ್ಬೇಕಂದ್ರೆ ನಾನ್ ನೆಗೆಟಿವ್ ಕ್ವಾಂಟಿಟಿ. ನಾನ್ ನೆಗೆಟಿವ್ಗೂ ಪಾಸಿಟಿವ್ಗೂ ಏನು ವ್ಯತ್ಯಾಸ ಅಂದರೆ, ಪಾಸಿಟಿವಲ್ಲಿ ಬರೀ ಪಾಸಿಟಿವ್ ಇರುತ್ತೆ, ನಾನ್ ನೆಗೆಟಿವಲ್ಲಿ 0 ಕೂಡ ಇರುತ್ತೆ. ವಾಟ್ ಈಸ್ ನೆಗೆಟಿವ್ ವ್ಯಾಲ್ಯೂ ಆಫ್ ಎ ಪಾಸಿಟಿವ್ ನಂಬರ್? ಡೆಫಿನೆಟ್ಲಿ ಎ ನೆಗೆಟಿವ್ ನಂಬರ್. ಸೊ ಮಾಡ್ ಎಕ್ಸ್ ಅಂದಮೇಲೆ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಈಸ್ ಡೊಮೈನ್. ಯಾರು ಬೇಕಾದರೂ ಹೇಳ್ತೀರಿ. ಆದರೆ ಈ ರೇಂಜ್ ಇದೆಯಲ್ಲ, ವೈ ಬಿಲಾಂಗ್ಸ್ ಟು ನೆಗೆಟಿವ್ ಆಫ್ ಎ ಪಾಸಿಟಿವ್ ಕ್ವಾಂಟಿಟಿ. ಅಂದರೆ ಆರ್ ಮೈನಸ್ ಸೆಟ್ ಆಫ್ ನೆಗೆಟಿವ್ ರಿಯಲ್ ನಂಬರ್ಸ್ ಯೂನಿಯನ್ 0 ಈಸ್ ರೇಂಜ್. ಯಾಕೆ ಆರ್ ಮೈನಸ್ ಯೂನಿಯನ್ 0 ಬರುತ್ತೆ ಅಂದರೆ ಮಗಳೇ, ಎಕ್ಸ್ ಕ್ಯಾನ್ ಬಿ 0, ಇನ್ ಎಕ್ಸ್ ಇಸ್ 0, ಮಾಡ್ ಎಕ್ಸ್ ಇಸ್ ಮಾಡ್ 0, ಮಾಡ್ 0 ಈಸ್ 0 ಅಲ್ವಾ? ಸೊ ಹೀಗಾಗಿ ನೆಕ್ಸ್ಟು ಎರಡನೇದು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಆಫ್ 9 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ 9 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ಅದನ್ನು ಬರಿತೀನಿ. ಸಿ 9 ಮೈನಸ್ ಎಕ್ಸ್ ಸ್ಕ್ವೇರ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಅಂದರೆ therefore 3 minus x into 3 plus x greater than or equal to 0. ಇದು ನೀವು ಈಗಾಗಲೇ 10th ಸ್ಟ್ಯಾಂಡರ್ಡಲ್ಲಿ ಕಲ್ತಿರ್ತೀರಿ. ತಿರ್ಗಾ ಬರುತ್ತೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈಕ್ವೇಟ್ 3 minus x to 0, you will get 3. 3 plus x to 0, you will get minus 3. ಸೊ ಇದು ಎಕ್ಸ್ ಆ್ಯಕ್ಸಿಸ್ಸು. ಸೊ ಎಕ್ಸ್ ಆ್ಯಕ್ಸಿಸ್ ಮೇಲಿರೋದು ಇದು ಪಾಸಿಟಿವ್ ಕ್ವಾಂಟಿಟಿ. ನಮ್ಗೆ ಪಾಸಿಟಿವ್ ಬೇಕಾಗಿದೆ ಅಲ್ವಾ? Yes, sir. ಇದು ಪಾಸಿಟಿವ್ ಕ್ವಾಂಟಿಟಿ, ಹೌದು ತಾನೆ? ಸೊ ಆದ್ದರಿಂದ ಫ್ರಮ್ -3 ಅಪ್ ಟು +3 ದಿಸ್ ಈಸ್ ಪಾಸಿಟಿವ್. ಸೊ ಆದ್ದರಿಂದ ಎಕ್ಸ್ ಬಿಲಾಂಗ್ಸ್ ಟು -3 to +3. ಸೊ ದಿಸ್ ಈಸ್ ಆ್ಯಕ್ಚುಲಿ ವಾಟ್? ದಿಸ್ ಈಸ್ ಡೊಮೈನ್, ಹೌದು ತಾನೆ? ಹಾಗಿದ್ರೆ ರೇಂಜ್ ಏನು? ಸಿ 9 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತಿದೆ ನೋಡಿ, ಇದನ್ನು ಯೋಚನೆ ಮಾಡಿ. 9 ಮೈನಸ್ ಸ್ಕ್ವೇರ್ ಆಫ್ ಎ ನಂಬರ್, ಸ್ಕ್ವೇರ್ ಆಫ್ ಎ ನಂಬರ್ ಅಂದರೆ ಪಾಸಿಟಿವ್. 9 ಮೈನಸ್ ಪಾಸಿಟಿವ್ ಕ್ವಾಂಟಿಟಿ ಅಂದರೆ ಸಿಂಪಲ್ ಭಾಷೆಯಲ್ಲಿ ಹೇಳ್ತೀನಿ, ನಿಮ್ಮ ಹತ್ರ 9 ರೂಪಾಯಿ ಇದೆ, ನೀವು ಖರ್ಚು ಮಾಡ್ಬೋದು. ಸಂಜೆ ಎಷ್ಟೊತ್ತಿಗೆ ಮ್ಯಾಕ್ಸಿಮಮ್ ಎಷ್ಟು ಉಳ್ಕೊಂಡಿರುತ್ತೆ? ಹೆಣ್ಮಕ್ಳ ಕೈಯಲ್ಲಿ 9 ರೂಪಾಯಿ ಕೊಟ್ಟು ಮ್ಯಾಕ್ಸಿಮಮ್ ಉಳಿಸ್ಕೊಡಿ ಸಾಯಂಕಾಲ ಅಂತ ಹೇಳಿದ್ರೆ 9 ರೂಪಾಯೇ ಉಳಿದಿರುತ್ತೆ, ಹೌದಲ್ಲ ಮಗಳೇ? 1 ರೂಪಾಯಿ ಖರ್ಚು ಮಾಡಿರೋದಿಲ್ಲ. ಅದೇ ಗಂಡು ಮಕ್ಳಿಗೆ ಕೊಟ್ಟರೆ 9 ರೂಪಾಯಿ ಸಾಲ ಮಾಡ್ಕೊಂಡು ಬಂದಿರ್ತಾರೆ, ಹೌದಾ?
ಮೈನಸ್ ಇನ್ಫಿನಿಟಿ. ಸೊ ಮಿನಿಮಮ್ಗೆ ಹೋಗಿ ಕೂತಿರ್ತದೆ. ಕಮಿಂಗ್ ಬ್ಯಾಕ್ 9 ಮೈನಸ್ ಸಮಥಿಂಗ್, ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ 9, ದೇರ್ ಫೋರ್ ವೈ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು √9, ಯಾಕೆಂದರೆ ರೂಟ್ ಒಳಗಡೆ ಇದೆಯಲ್ಲ ಹೀಗಾಗಿ. ಸೊ ವೈ ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಟು 3. ಇದಕ್ಕೆ ಯಾವ ಎಕ್ಸ್ಪ್ಲೇಷನ್ನು ಬೇಡ, ನೀವು ಹಾಗೆ ಮಾಡ್ತೀರಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಏನಿಲ್ಲ, ಇದು 0 ಆಗಿಬಿಟ್ರೆ ಎಕ್ಸ್ ಇಸ್ ಈಕ್ವಲ್ ಟು 0 ಗಿವ್ಸ್ ಯು ಮ್ಯಾಕ್ಸಿಮಮ್ ವ್ಯಾಲ್ಯೂ. √9 ಅಂದರೆ 3. ಅರ್ಥ ಆಯ್ತಲ್ವಾ? ಇದೊಂದು ಕರೆಕ್ಷನ್ನು ಏನಪ್ಪ ಅಂದರೆ, ಸಾರಿ, ಇಲ್ಲಿ ಮೈನಸ್ ಇನ್ಫಿನಿಟಿ ಟು 3 ಅಂತ ಬರದೆ, ಬಟ್ ಆ್ಯಕ್ಚುಲಿ 0 to 3 ಆಗಬೇಕಲ್ವಾ? ಯಾಕೆ ಹೇಳಿ? ಸಾರಿ, ಐ ಮೇಡ್ ಎ ಮಿಸ್ಟೇಕ್. ಯಾಕೆಂತ ಹೇಳಿದ್ರೆ ಅಕಸ್ಮಾತ್ ಇದು 0ಗಿಂತ ಜಾಸ್ತಿ ಅಂದರೆ 9 ಮೈನಸ್ 12 ಆಗಿಬಿಟ್ರೆ ನೆಗೆಟಿವ್ ನಂಬರ್ ಆಗಿಬಿಡುತ್ತಲ್ವಾ? ಅದರಿಂದ ಮೈನಸ್ ಇನ್ಫಿನಿಟಿ ತಗೊಳಕ್ಕಾಗೋದಿಲ್ಲ, ರೈಟ್? ಮಿನಿಮಮ್ ವ್ಯಾಲ್ಯೂ 0ನೇ, ಯಾಕೆಂದರೆ x². ವೆನ್ x is equal to 3 it is 0. ವೆನ್ x is equal to 9, ರೈಟ್? ಅದು ವೆನ್ x is equal to 3 you will get 9 minus 3², that is 0. ವೆನ್ x is equal to 0 √9, that is 3. ಅದರಿಂದ ಸಾರಿ, ಇದು 0 to 3 ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಓಕೆ ನಾವು ಓದು ಮಗಳ ನೆಕ್ಸ್ಟ್ ಕ್ವೆಶನ್. A function f is defined by f of x is equal to 2x minus 5. Write down the value of f of 0, f of 7, f of minus 3. ಎಫ್ ಆಫ್ 0 ಏನು ಮಗಳೇ? 2 into 2 0 into 0 minus 5. ಏನಾಯಿತು? Minus 5 ಬರುತ್ತೆ. ಮೈನಸ್ 5 ಬರುತ್ತೆ. f of ಎಫ್ 7 ಆಫ್ is equal 7 is to equal 2 to into 7 minus 5. ಏನಾಯಿತು? 14 minus 5, 9. 9 ಆಯಿತು. f of minus 3 is equal to 2 into minus 3 minus 5, that is equal to minus 6 minus 5, that is minus 11. ವಾವ್, ಸೂಪರ್ ಸೂಪರ್. ಅರ್ಥ ಆಯ್ತಲ್ವಾ? ಮುಂದಿನ ಕ್ವಶನ್ಗೆ ಹೋಗೋಣ. ಹೌದು ಮಗಳೇ. The function t, which maps temperature in degree Celsius into temperature in degree Fahrenheit, is defined by t of c is equal to 9c by 5 plus 32. Find t of 0, t of 28, t of minus 10, the value of c when t of c is equal to 212. ಹೇಳ್ತೀಯ ಮಗಳೇ? t of 0 is equal to 9 into ಮಗಳೇ 9 into 0 by 5 plus 32. ಏನಾಯ್ತವಾ? That 0 is plus equal to 32. 32 ಆಯಿತು. t of 28, t of 28 9 into 28 9 into 28 by 5. by 5 ಅವ? Yes sir. Plus 32. ಪ್ಲಸ್ 32 That will be equal to 82.4 ಏನೋ ಬರುತ್ತೆ. Yes, sir. ನಂಗೆ ನೆನಪಿದೆ, ನಾನು ಸಿಂಪ್ಲಿಫೈ ಮಾಡಿದ್ದು. ಓಕೆ, ನೀವು ಮಾಡ್ಕೊಳ್ಳಿ ಸಿಂಪ್ಲಿಫಿಕೇಶನ್. ಹಾಂ, t of minus 10 will be equal to 9 into minus 10 ನಂತರ ಮೈನಸ್ 90 ಆಯಿತು. by 5 ಬೈ 5 plus 32 ಪ್ಲಸ್ 32 ಮೈನಸ್ 90 plus 160 ಹೌದಾ? ಡಿವೈಡೆಡ್ ಬೈ 5 ಏನಾಯಿತು ಮಗಳೇ? 70 by 5. 70 by 5 ಈಸ್ ಈಕ್ವಲ್ ಟು 14. 14 ಅಲ್ವಾ? Yes sir. ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ಹೇಳಕ್ಕಂದ 212. 212 ಯಾಕೆಂದ್ರೆ ಅವ್ರು ಕೊಟ್ಬಿಟ್ಟಿದ್ದಾರೆ. ಟಿ ಆಫ್ ಸಿ ಈಸ್ ಈಕ್ವಲ್ ಟು 212 ಈಸ್ ಈಕ್ವಲ್ ಟು t of 9c by 2 plus 32. ಆದ್ರಿಂದ 9c by 5 ಅಲ್ವಾ ಸರ್? 9c by 5 ಅಲ್ಲ ಮಗಳೇ? 9c by 5 ಕರೆಕ್ಟ್. 9c by 5 ಈಸ್ ಈಕ್ವಲ್ ಟು 212 ಮೈನಸ್ 32 ಎಷ್ಟಾಯಿತು? 180. 180 ಡೈರೆಕ್ಟಾಗಿ ಬರೀಲ್ಲ. ಸೊ ಇಲ್ಲಿ ಕ್ಯಾನ್ಸಲ್ ಮಾಡಲ ಮಗಳೇ? 20 ಆಯಿತು. ಸಿ ಈಸ್ ಈಕ್ವಲ್ ಟು 100 ಹೌದಾನೆ? 20 ಇಂಟು 5 100. ಅರ್ಥ ಆಗ್ತಾ ಇದೆಯಾ? ಮುಂದಿನ ಕ್ವಶನ್ಗೆ ಹೋಗೋಣ, ನೋಟ್ ಮಾಡಿ. Find the range of each of the following functions. f of x is equal to 2 minus 3x, where x belongs to R, x is greater than 0. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಮೈನಸ್ 3x ಅಂತಿದೆ. ಸಿ ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ನಲ್ಲಿ ಇಫ್ ಎಕ್ಸ್ ಈಸ್ ರಿಯಲ್ ನಂಬರ್, ವೈ ಈಸ್ ಆಲ್ಸೋ ರಿಯಲ್ ನಂಬರ್. ನೋಡಿ ಇಲ್ಲೇನು ಕೊಟ್ಟಿದ್ದಾರೆ? ಎಕ್ಸ್ ಈಸ್ ಪಾಸಿಟಿವ್ ನಂಬರ್ ಅಂತಿದೆ, ಎಕ್ಸ್ ಈಸ್ ಗ್ರೇಟರ್ ದೆನ್ 0 ಅಂತಿದೆ. ಆದ್ದರಿಂದ ನೋಡಿ y is equal to 2 minus 3x. 3x is equal to 3x is equal to ಏನು ಬರೀತೀವ? 2 minus 5.
2 ಮೈನಸ್ ವೈ, ಇದನ್ನು ನಾನು 2 ಮೈನಸ್ ವೈ ಅಂತ ತಗೊಂಡಿದ್ದೀನಿ, ಇದು ವೈ ಅಂತ ಬರ್ಕೊಂಡಿದ್ದೀನಿ. ವೈ ಈಸ್ ಈಕ್ವಲ್ ಟು 2, ವೈ ಇದು 3x ಮತ್ತು ವೈನ ಇಂಟರ್ಚೇಂಜ್ ಮಾಡಿದ್ರಾಯ್ತು. Therefore x is equal to 2 minus y by 3. y by 3 which is greater than 0. ಯಾಕೆ ಕೊಟ್ಟಿದ್ದಾರೆ, ಆದ್ರಿಂದ 2 minus y is greater than 0, ಯಾಕೆಂದ್ರೆ 3 ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. Therefore 2 is greater than y. Therefore y is lesser than 2. Therefore y belongs to minus infinity to 2. ಮೊದಲನೇದಾಯಿತು. ಎರಡನೇದೇನು ಮಗಳೇ? f of x is equal to x square plus 2. x is a real number. y is equal to x square plus 2. ನೋಡಿ, y is equal to square of a number plus 2. Square of a number ದು minimum value 0 ತಾನೆ. So it is nothing but 0 plus 2 is the least value. ಹೌದು ತಾನೆ? So this is always greater than or equal to 2. ಯಾಕೆ ಹೇಳಿ? ಸೊ 2 is a minimum value. See, 0 x square the minimum value 0 ಆಗಿರೋದ್ರಿಂದ 0 ಗಿಂತ ಜಾಸ್ತಿ ಇರಲೇಬೇಕು. ಆದ್ದರಿಂದ ಸೊ therefore y belongs to 2 to infinity. Open interval. Okay. Next ಏನು ಮಗಳೇ? f of x is equal to x. x is a real number. y is equal to x. y is equal to x is a real number ಅಂದರೆ by default y also should be real number. No need to worry about it, right? That is the range. So as x belongs to set of real number, y belongs to set of real number, this is range. ಇದೆಲ್ಲ ರೇಂಜ್ಗಳೇ ಆಯ್ತಾ. y ಅಂತ ಏನು ಬರ್ದಿದ್ದೀನಿ ಅದೆಲ್ಲ ರೇಂಜ್ಗಳು. ಗೊತ್ತಾಗ್ತಾ ಇದೆಯಾ? ಹೇಳ್ಕಂದ. Let f is equal to 1, 1, 2, 3, 0, -1, -1, -3 be a linear function from z into z. Find f of x. x ಬರೀತೀಯ ಮಗಳೇ, ಆರೋ ಡಯಾಗ್ರಾಮ್ ಬರ್ಬಿಡೋಣ. x ಏನುವ? 1 ಮೈನಸ್ ಒನ್ ಅಲ್ಲ ಮಗಳು, ಫಸ್ಟ್ -1 0 1 2. y ಹೇಳ್ತೀಯಕ್ಕಂದ? -3 -3 -1 1 3. ಲೀನಿಯರ್ ಫಂಕ್ಷನ್ ಆಗಿರೋದ್ರಿಂದ ನಾನು ಇದನ್ನ y is equal to mx plus c ಅಂತ ಬರೀತೀನಿ. ಹೌದಲ್ವಾ? ಇಲ್ಲಿ ಇದನ್ನು ತಗೋತೀನಿ, 0 -1 ಅನ್ನು ತಗೋತೀನಿ. ಪುಟ್ x is equal to 0, y is equal to -1. -1 is equal to m into 0, 0 plus c. Therefore c is equal to -1. Therefore y ಏನಾಯ್ತಪ್ಪ ಅಂದರೆ mx -1 ಆಯಿತು. ನಾವು ಇನ್ನು ಯಾವ ಬೇಕಾದ್ರೆ ವ್ಯಾಲ್ಯೂ ಕೊಡಿ, 1, 1 ಕೊಟ್ಕೊಂಡ್ಬಿಡ್ರೋಣ. ಪುಟ್ x is equal to 1 and y is equal to 1. 1, 1 ಇದೆ ತಾನೆ? 1, 1 ಇದೆಯಲ್ಲ, ಫಸ್ಟ್ ಎಲಿಮೆಂಟ್ ಅದಲ್ವಾ. ಸೊ ಅವಾಗ ಏನಾಗುತ್ತೆ, y ಅಂದರೆ 1 ಅಲ್ವಾ ಮಗಳೇ? m into 1 -1 ಈ ಕಡೆ ತಗೊಂಡ್ರೆ 2 ಆಯಿತು. m is equal to 2 ಆಯಿತು. c is equal to -1 ಆಯಿತು. y is equal to 2x -1. See, ವಿದ್ಯಾರ್ಥಿಗಳೇ, y is equal to mx plus c represents equation of a line with slope as m and y-intercept as c. ಇಲ್ಲಿ y-intercept ಅಂದ್ರೇನು? The point where line meets y-axis. ಇನ್ನು ಪ್ರಿಸೈಸ್ ಆಗಿ ಹೇಳ್ಬೇಕಂದ್ರೆ 0, c is a point on the line. ಎಷ್ಟೊಂದು ಈಕ್ವೇಷನ್ಸ್ ಆಫ್ ಲೈನ್ಸ್ ಇದೆ ಅಂದರೆ ಒಂದೇ ದೇವನೊಬ್ಬ ನಾಮ ಹಲವು ಅನ್ನೋ ಥರ ನಿಮಗೆ ಎಷ್ಟೊಂದು ಲೈನ್ ಈಕ್ವೇಷನ್ಗಳು ಬರ್ತಾ ಇರ್ತದೆ. ಸ್ಟ್ಯಾಂಡರ್ಡ್ ಈಕ್ವೇಷನ್ ಇದೆ, ಇಂಟರ್ಸೆಪ್ಟ್ ಫಾರ್ಮ್ ಇದೆ, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಇದೆ, 2 ಪಾಯಿಂಟ್ ಫಾರ್ಮ್ ಇದೆ, ಎಷ್ಟೊಂದಿದೆ. ಅದರಲ್ಲಿ ಕೆಲವು ಫಾರ್ಮ್ಗಳನ್ನು ಬೇಕಾದಾಗ ಯೂಸ್ ಮಾಡ್ಕೋತೀವಿ. ಸೊ ಇಲ್ಲಿ ನಾನು y is equal to mx plus c ಯೂಸ್ ಮಾಡಿದ್ರೆ, ನೀವು ಇಂಟರ್ಸೆಪ್ಟ್ ಫಾರ್ಮ್ ಯೂಸ್ ಮಾಡ್ಬೋದು, ಬಟ್ ಇದರಷ್ಟು ಈಸಿಯಾಗಿ ಬರೋದಿಲ್ಲ ಅಷ್ಟೇ. ಮುಂದಿನ ಕ್ವೆಶ್ಚನ್ಗೆ ಹೋಗೋಣ, ನೋಟ್ ಮಾಡ್ಕೊಳ್ಳಿ. ಹೇಳು ಮಗಳೇ. Find the domain of the function f of x is equal to x square plus 3x plus 5 by x square minus 5x plus 4. ಇಲ್ಲಿ ಡಿನಾಮಿನೇಟರ್ 0 ಆಗದೆ ಇದ್ರೆ ಸಾಕು. ನಾವೇನು ಮಾಡೋಣ, ಡಿನಾಮಿನೇಟರ್ನ 0ಗೆ ಈಕ್ವೇಟ್ ಮಾಡೋಣ. ರೈಟ್, ನೋಡಿ, ಲೆಟ್ ಎಕ್ಸ್ ಸ್ಕ್ವೇರ್ minus 5x plus 4 is equal to 0. ಯಾರು ಬೇಕಾದರೂ ಹೇಳ್ಬೋದು,
ಎಕ್ಸ್ ಇಸ್ ಈಕ್ವಲ್ ಟು 1 ಇದೆ ವ್ಯಾಲಿಡ್ ವ್ಯಾಲ್ಯೂ ಫಾರ್ ದಿಸ್. ಹೌದಾ? ಎಕ್ಸ್ ಮೈನಸ್ 1 ಬಂದೇ ಬರುತ್ತೆ. ಪುಟ್ ಎಫ್ ಎಕ್ಸ್ ಇಸ್ ಈಕ್ವಲ್ ಟು 1. ಇನ್ನೊಂದು ವ್ಯಾಲ್ಯೂ ಹೇಳ್ತೀಯ ಮಗಳೇ? 4 ಅಲ್ವಾ? ಓಕೆ, ಎಕ್ಸ್ ಮೈನಸ್ 4. ಹೌದಲ್ವಾ? ಈ ಕಡೆ 4 ಸ್ಕ್ವೇರ್ 16, 16 plus 4 20, 20 minus 20 is equal to 0. So therefore x is equal to 1 and x is equal to 4 are the roots of this equation. Denominator 0 ಆದರೆ function infinity ಆಗ್ತದೆ. Therefore directly I'll say x is not equal to minus 1, x is not equal to minus 4. ಅಂದರೆ x belongs to minus infinity to minus 4 union minus 4 to minus 1 union minus 1 to infinity. ಅಥವಾ ಸೆಟ್ ಆಫ್ ರಿಯಲ್ ನಂಬರ್ಸ್ ಆರ್ ಕಮ ಮೈನಸ್ 1 ಕಮ ಮೈನಸ್ 4 ಅಂತ ಕೂಡ ನೀವು ಬರೀಬೋದು. ಅರ್ಥ ಆಯ್ತಲ್ವಾ? ಬಟ್ ದಿಸ್ ಈಸ್ ಎ ಬೆಟರ್ ವೇ ಆಫ್ ರೈಟಿಂಗ್ ಇಟ್. ರೈಟ್ ಆನ್ ದಿಸ್. ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್. The denominator should not be equal to 0. Then why are we equating it to 0? ಡಿನಾಮಿನೇಟರ್ 0 ಇರಬಾರ್ದು. ಅದಕ್ಕೆ ನಾನು ವ್ಯಾಲ್ಯೂಸ್ ಆಫ್ ಎಕ್ಸ್ ಕಂಡುಹಿಡಿದಕ್ಕೆ ಮಾತ್ರ ಇದನ್ನು ಯೂಸ್ ಮಾಡಿದೆ ಮಗಳ. ಅದಕ್ಕೆ ಲೆಟ್ ಅಂತ ಬರದೆ ಐ ಈಕ್ವೇಟೆಡ್. ಬೇಕಾದ್ರೆ ನೀವು ಹಾಗೇನಾದ್ರು ಅಂತ ನಾಟ್ ಈಕ್ವಲ್ ಟು 0 ಅಂತ ಬರ್ಕೊಂಡ್ಬಿಡಿ. ಇವರ್ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ಎಲ್ಲ ಕಡೆ ನಾಟ್ ಈಕ್ವಲ್ ಟು 0 ಬಂದ್ಬಿಡ್ತಲ್ವಾ? ಅರ್ಥ ಆಯ್ತಾ ಮಗಳೇ? ನಾನೇನು ಮಾಡಿದೆ, ಯು ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಂತ ಹೇಳಿ ನಾನೇನು ಮಾಡಿದೆ, ಫಸ್ಟ್ ಯಾಕೆಂದರೆ ವಿ ಆರ್ ಯೂಸ್ ಟು ಈಕ್ವಲ್ ಟು 0 ಅಲ್ವಾ? ಅದಕ್ಕೆ ಹಂಗೆ ಬರದೆ ಅಷ್ಟೇ. ನೆಕ್ಸ್ಟ್ ಕ್ವೆಶ್ಚನ್. The function f is defined by f of x is equal to 1 minus x, that is x is less than 0, 1, x is equal to 0, x plus 1, x greater than 0. Draw graph of f of x. ಗ್ರಾಫ್ ಬರೆಯೋಣ ಮಗಳೇ. 0 ಇದ್ದಾಗ 1 ಅಂತೆ. ಈಸಿಯೆಸ್ಟ್ ಅಂದರೆ ಇದನ್ನೇ ಬರೆದ್ಬಿಟ್ಟೆ, 0, 1. ಎಕ್ಸ್ ಲೆಸ್ ದೆನ್ 0 ಇದ್ದಾಗ y is equal to 1 minus x. ಈಕ್ವಲ್ ಟು 0 ಇದ್ದಾಗ 1 ಆಗುತ್ತಲ್ವಾ? ಲೆಟ್ us give a value less than 0. let us give minus 1. minus 1 ಕೊಟ್ರೆ ಏನಾಗುತ್ತೆ ಮಗಳೇ? x is equal to minus 1, y is equal to 1 plus 1 2 ಆಯಿತು. minus 1ಗೆ 2. ಇದು 2 ಪಾಯಿಂಟ್ ಸಿಕ್ಕಿದ ಮೇಲೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇರೋದೇನೆ ಸ್ಟ್ರೈಟ್ ಲೈನ್. y is equal to x plus 1 for x greater than 0. Let us give x is equal to 1. What is 1 plus 1? 2. For 1, it is 2. For 0, it is 1. So, it continues like this. Actually, ಇದು ಓಪನ್ ಪಾಯಿಂಟ್. ಈ ಕಡೆಯಿಂದ ಬಂದಾಗ ಇದು ಓಪನ್ ಪಾಯಿಂಟ್. ಬಟ್ ದೇ ಹ್ಯಾವ್ ಎ ಕಾಮನ್ ಪಾಯಿಂಟ್. ಹೌದಾನೆ? ಸೊ ಇಟ್ ಈಸ್ 1 plus x for x less than 0, x plus 1 for x greater than 0. ಹೌದಾನೆ? If f of x is equal to x squared, find f of 1.1 minus f of 1 divided by 1.1 minus 1. See, f of 1.51 minus f of 1 ಅಂತ ಹೇಳಿದ್ರೆ 1.1 square minus 1 divided by 1.1 minus 1. ಹೌದಲ್ವಾ? ಸೊ 1.1 minus 1 ಅಂದರೆ ಹೆಂಗೆ ಬರೀತೀರಿ? 0.1. 1.1 minus 1 into 1.1 plus 1. ಹೌದಾನೆ? ಹೌದಲ್ಲ ಮಗಳೇ? Yes sir. ನೀವು ಡೈರೆಕ್ಟ್ ಆಗಿ ಸ್ಕ್ವೇರ್ ತಗೊಂಡಿದ್ದೀವಿ. ಓಕೆ, ಹೌದಾನೆ? 1.1 ಸ್ಕ್ವೇರ್ 1.21 minus 1 0.21 by 0.10 ಅಂತಲೂ ಮಾಡ್ಬೋದು. ದಿಸ್ ಈಸ್ 1.1 minus 1. ಇದರಲ್ಲಿ ಕ್ಯಾನ್ಸಲ್ ಮಾಡ್ಬೋದಾ ಅಂತ. 2.1 ಬರುತ್ತಾ, 21 ಬರುತ್ತಾ? 2.1 ಅಲ್ವಾ? ಐ ಥಿಂಕ್ ಇಟ್ ಈಸ್ 2.1. ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಈ ಒಂದು ಚಾಪ್ಟರ್ನ ಕಾನ್ಸೆಪ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ. ಇನ್ನೂ ಹೆಚ್ಚಿನ ಕಾನ್ಸೆಪ್ಟ್ಸನ್ನು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ ಓದಿ. ಸಾಕಷ್ಟು ವಿಚಾರಗಳನ್ನು ನೀವು ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಅಥವಾ ನಾವು ಮಾಡಿರೋ ಪಾಠದಲ್ಲಿ ಏನಾದರೂ ತಪ್ಪುಗಳು ಕಂಡ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.